ಶ್ರೀಕೃಷ್ಣನನ್ನು, ಗುರುಗಳಾದ ಮಧ್ವಾಚಾರ್ಯರನ್ನು ಸ್ಮರಿಸ್ತಾ ಈ ಜ್ಞಾನಯಜ್ಞದ ಅಧ್ವರ್ಯುತನವನ್ನು ವಹಿಸಿದ ಪರ್ಯಾಯ ಪೀಠಾಧೀಶರನ್ನು ನಮಸ್ಕರಿಸುತ್ತಾ ಎಲ್ಲ ಪುರಾಣ ಚಿಂತಕರಿಗೆ ಸಾಕ್ಷಾತ್ತಾಗಿ ಮತ್ತು ಪರೋಕ್ಷವಾಗಿ ಈ ಚಿಂತನೆಯ ಯಜ್ಞದಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ಜಿಜ್ಞಾಸುಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಈ ಸ್ಕಂದ ಪುರಾಣದ ಚಿಂತನೆಯನ್ನು ಯಥಾಕಾಲ ಯಥಾಮತಿಯಾಗಿ ನಡೆಸಿಕೊಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಪರ್ಯಾಯ ಶ್ರೀಪಾದರ ವಿಶೇಷವಾದಂತಹ ಸಂಕಲ್ಪದಂತೆ ಪುರಾಣಗಳ ಪ್ರವಚನ ನಡೀತಾ ಇದೆ. ಅನೇಕ ಪುರಾಣಗಳನ್ನು ಇಲ್ಲಿ ತಾವೆಲ್ಲ ಚಿಂತಿಸಿದ್ದೀರಿ. ಪುರಾಣಕ್ಕೆ ಯಾಕಿಷ್ಟೊಂದು ಮಹತ್ವ, ಯಾಕೆ ಪುರಾಣವನ್ನು ಮತ್ತೆ ಮತ್ತೆ ಕೇಳಬೇಕು? ಸಾಮಾನ್ಯವಾಗಿ ವೇದ ಅಂದರೆ ಅದು ಅಪೌರುಷೇಯವಾದದ್ದು, ಬಹಳ ದೊಡ್ಡದಾದಂತಹ ಗ್ರಂಥ, ನಮ್ಮ ಪವಿತ್ರ ಗ್ರಂಥ, ಧರ್ಮಗ್ರಂಥ ಅಂತ ವೇದದ ಮೇಲೆ ವಿಶೇಷವಾದ ಕಾಳಜಿ ಇದೆ. ಆನಂತರ ಮಹಾಭಾರತ, ಅದು ನಮ್ಮ ನೆಲದ ಇತಿಹಾಸ ಅಂತ ಹೇಳುವುದಿದೆ. ಪುರಾಣ ಅದು ಪುರಾಣ ಅಷ್ಟೇ ಅಂತ. ಒಂದು ರೀತಿಯಲ್ಲಿ ಪುರಾಣಗಳನ್ನು ಕಥೆಗಳ ರಾಶಿ. ಕಥೆಗಳು ಅಂತಂದರೆ, ಕಥೆ ಅಂತ ಹೇಳಿದ ತಕ್ಷಣ ಅದು ವಾಸ್ತವಕ್ಕಿಂತ ಸ್ವಲ್ಪ ದೂರ ಎನ್ನುವ ಭಾವನೆ ಇದೆ. ಹಾಗಾದರೆ ಪುರಾಣಗಳು ಕೇವಲ ಕಥೆಗಳೇ? ವೇದವು ಅದು ಅಪೌರುಷೇಯ, ಅನಾದಿ ಕಾಲದಿಂದ ಇರುವಂಥದ್ದು. ಮಹಾಭಾರತ ಹಾಗಲ್ಲ, ಅದು ವ್ಯಾಸರು ರಚನೆ ಮಾಡಿದ್ದು. ಪುರಾಣಗಳು ಕೂಡ ವ್ಯಾಸರೇ ರಚನೆ ಮಾಡಿದ್ದು. ಹಾಗಾದರೆ ಪುರಾಣಗಳಿಗೂ ವ್ಯಾಸರ ನಿರ್ಮಿತಿಯಾದಂತಹ ಮಹಾಭಾರತಕ್ಕೆ ಏನು ವ್ಯತ್ಯಾಸ ಬಂತು? ಒಂದು ವೇಳೆ ಮಹಾಭಾರತದಷ್ಟೇ ತೂಕ ಈ ಪುರಾಣಗಳಿಗೂ ಇದ್ದರೆ ಯಾಕೆ ಇದನ್ನು ಇತಿಹಾಸ ಅಂತ ಕರೀಲಿಲ್ಲ? ಅಥವಾ ಮಹಾಭಾರತವನ್ನು ಯಾಕೆ ಪುರಾಣ ಅಂತ ಕರೀಲಿಲ್ಲ? 18ರ ಒಟ್ಟಿಗೆ 19ನೆಯ ಮಹಾಭಾರತ ಪುರಾಣ ಅಂತ ಹೇಳ್ಬೋದಲ್ಲ. ಈಗಾಗಲೇ ನಿರೂಪಕರು ಹೇಳಿದ ಹಾಗೆ ಸ್ಕಂದ ಪುರಾಣದಲ್ಲಿ 80,000ಕ್ಕಿಂತಲೂ ಹೆಚ್ಚಿನ ಶ್ಲೋಕ ಇದೆ ಅಂತರು. ಮಹಾಭಾರತದಲ್ಲಿ 1,00,000 ಶ್ಲೋಕ ಅಷ್ಟೇ. ಅದರಿಂದ ಅದನ್ನು ಕೂಡ ಇದರ ಹತ್ರನೇ ಹೇಳ್ಕೊಳ್ಬೋದಲ್ವ. ಹಾಗಾದರೆ ಪುರಾಣ ಅಂದರೆ ಮಹಾಭಾರತಕ್ಕಿಂತ ಭಿನ್ನವಾಗಿ ಅದು ಕೇವಲ ಇತಿಹಾಸ ಅಂತ ಅನ್ನಿಸದೆ ಕೇವಲ ಕಥೆಗಳ ರಾಶಿಯು. ಕೆಲವರಲ್ಲಿ ಅಂತಹ ಒಂದು ಚಿಂತನೆಯೂ ಇದೆ. ನಮಗೆ ಏನಿದ್ರೂ ಕೂಡ ಪ್ರಮಾಣವಾಗುವಂಥದ್ದು ವೇದಗಳು ಮಾತ್ರ, ಹೊರತು ಪುರಾಣಗಳು ನಮಗೆ ಪ್ರಮಾಣ ಅಲ್ಲ ಎನ್ನುವ ದೊಡ್ಡದಾದಂತಹ ಒಂದು ಭ್ರಮೆ ಈಗ ಅನೇಕ ಸಮಾಜದಲ್ಲಿ ಅನೇಕ ಮಂದಿಗೆ ಮೂಡುವಂಥದ್ದಿದೆ. ಹಾಗಾದರೆ ಪುರಾಣಕ್ಕೆ ಯಾವ ನೆಲೆ ಇದೆ ನೋಡಿದರೆ, ವೇದಾದಿಗಳನ್ನು ಎಷ್ಟು ಪೂಜ್ಯವಾಗಿ ಸ್ವೀಕಾರ ಮಾಡಿದ್ದಾರೆ ಹಿಂದೆ, ಅಷ್ಟೇ ನೆಲೆಯಲ್ಲಿ ಪುರಾಣವನ್ನು ಕೂಡ ಆಧರಿಸಿದ್ದಾರೆ. ಪುರಾಣಗಳಿಗೆ ಅಪ್ರಾಮಾಣ್ಯವನ್ನು ಹಿಂದಿನವರು ಯಾರೂ ಕೂಡ ಸ್ವೀಕಾರ ಮಾಡಲಿಲ್ಲ. ಯಾಕೆ? ತಮ್ಮ ತಮ್ಮ ತತ್ವಗಳನ್ನು ಪ್ರತಿಪಾದನೆ ಮಾಡುವಾಗ ಎಲ್ಲ ಮತಾಚಾರ್ಯರು ಕೂಡ ಅವರು ಇವರು ಅಂತ ಹೆಸರು ಹೇಳದೆ ವೈದಿಕ ಮತವನ್ನು ಯಾರಿಲ್ಲಿ ನೆಲೆಗೊಳಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅವರೆಲ್ಲರೂ ಕೂಡ ಪುರಾಣದ ವಾಕ್ಯಗಳ ಹಿನ್ನೆಲೆಯನ್ನು ಸಹಾಯಕ್ಕಾಗಿ ಸ್ವೀಕಾರ ಮಾಡಿದ್ದಾರೆ. ಕೇವಲ ವೇದದ ವಾಕ್ಯದಿಂದ ಅಲ್ಲ, ಪುರಾಣದ ವಾಕ್ಯಗಳಿಂದಲೂ ಕೂಡ ತಮ್ಮ ಮತವನ್ನು ಸಮರ್ಥನೆ ಮಾಡಿದ್ದಾರೆ. ಇನ್ನು ಕೇವಲ ಮತಾಚಾರ್ಯರು ಮಾತ್ರ ಅಲ್ಲ, ನಮಗೆ ಅತ್ಯಂತ ಹೆಜ್ಜೆ ಹೆಜ್ಜೆಗೂ ಬೇಕಾದಂತಹ ಧರ್ಮಶಾಸ್ತ್ರಕ್ಕೆ ವೇದ ಸ್ಮೃತಿಗಳು, ಪುರಾಣಗಳು ಕೂಡ ಅಷ್ಟೇ ಬೇಕಾಗಿದೆ. ಪುರಾಣದ ವಾಕ್ಯಗಳಿಲ್ಲದೆ ನಮಗೆ ಇವತ್ತು ಧರ್ಮಶಾಸ್ತ್ರ ಎಂಬುದು ಪೂರ್ತಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಪುರಾಣಗಳು ತತ್ವಶಾಸ್ತ್ರಕ್ಕೂ ಬೇಕು, ಧರ್ಮಶಾಸ್ತ್ರಕ್ಕೂ ಬೇಕು. ಧರ್ಮಶಾಸ್ತ್ರ, ತತ್ವಶಾಸ್ತ್ರ ಇದು ಎರಡೂ ಕೂಡ ಪ್ರತಿಯೊಬ್ಬ ಆಸ್ತಿಕನ ಎರಡು ಕಣ್ಣಿದ್ದಂತೆ. ತತ್ವಶಾಸ್ತ್ರ ಇಲ್ಲದೇನೂ ಜೀವನ ಸಾರ್ಥಕ ಆಗದು, ಧರ್ಮಶಾಸ್ತ್ರ ಇಲ್ಲದೇನೂ ಕೂಡ ತತ್ವಶಾಸ್ತ್ರ ಉಪಯುಕ್ತ ಆಗುವುದಿಲ್ಲ. ಆದ್ದರಿಂದ ಈ ಎರಡಕ್ಕೂ ಕೂಡ ಪುರಾಣ ಅತ್ಯಂತ ಉಪಯುಕ್ತವಾಗಿದೆ. ಎಲ್ಲರೂ ಕೂಡ ಸ್ವೀಕಾರ ಮಾಡಿದ್ದಾರೆ. ಆದ್ದರಿಂದ ಪುರಾಣ ಅಂದರೆ ಅದು ಯಾವುದೋ ಒಂದು ಇಲ್ಲದ ಕಲ್ಪಿಸಲ್ಪಟ್ಟ ಒಂದು ಕಥೆಗಳ ರಾಶಿ ಅಲ್ಲ. ಮತ್ತಿನ್ನೇನು ಹಾಗಾದರೆ? ಇತಿಹಾಸಕ್ಕೆ ಮತ್ತು ಪುರಾಣಕ್ಕೆ ಏನು ವ್ಯತ್ಯಾಸ?
ಇತಿಹಾಸದಲ್ಲಿ ಒಂದು ಕ್ರಮಬದ್ಧತೆ ಇದೆ. ಕಾಲಕ್ಕೆ ಅನುಗುಣವಾಗಿ, ಕಾಲದ ಪೂರ್ವಾಪರ್ಯದಂತೆ ವಿಷಯಗಳ ನಿರೂಪಣೆ ನಡೀತಾ ಹೋಗ್ತದೆ. ಮಹಾಭಾರತದ ಕಥೆಗಳನ್ನು ಹೇಳಬೇಕಿದ್ರೆ ಮೊದಲಿಗೆ ವನವಾಸವನ್ನು ಹೇಳಿ, ಆಮೇಲೆ ಪಾಂಡವರ ವನವಾಸವನ್ನು ಹೇಳಿ, ಆ ನಂತರದಲ್ಲಿ ಪಾಂಡವರ ಜನನ ಹೇಳಿಕ್ಕೆ ಬರೋದಿಲ್ಲ. ಅದು ಕ್ರಮೇಣ ದೇವತೆಗಳು ಅಂಶಾವತಾರವನ್ನು ಮಾಡಿದ್ದು, ಪಾಂಡವಾದಿ ಕುಲಗಳಲ್ಲಿ ಅವರು ಹುಟ್ಟಿದ ನಂತರ ಅವರು ಬೆಳೆದದ್ದು, ಕೌರವರ ಪಾಂಡವರ ವಿದ್ಯಾಭ್ಯಾಸ, ಇದನ್ನೆಲ್ಲ ಒಂದು ಕ್ರಮದಲ್ಲಿ ನಿರೂಪಣೆ ಮಾಡುವಂಥದ್ದು ಇತಿಹಾಸದಲ್ಲಿ ಕಾಲದ ಪೌರ್ವಾಪರ್ಯ ಇದೆ. ಪುರಾಣದಲ್ಲಿ ಹಾಗಿಲ್ಲ. ಪುರಾಣದಲ್ಲಿ ನಂತರ ಆದ ವಿಷಯವನ್ನು ಮೊದಲಿಗೆ ಹೇಳುವುದು, ಮೊದಲಿಗೆ ಹೇಳಿದಂತಹ ವಿಷಯವನ್ನು ನಂತರ ಪುನಃ ಆವರ್ತನೆ ಮಾಡುವುದು. ಕಾಲದ ಮಿತಿ, ಕಾಲದ ಚೌಕಟ್ಟು ಪುರಾಣಕ್ಕಿಲ್ಲ. ಹಿಂದೆ ಮುಂದೆ ಎಲ್ಲಿ ಬೇಕಾದರೂ ಕೂಡ ಘಟನೆಗಳನ್ನು ಆಚೆ ಈಚೆ ಮಾಡಿ ಪುರಾಣ ಹೇಳ್ತದೆ. ಆದ್ದರಿಂದ ಪುರಾಣ ಯದ್ಯಪಿ ವಾಸ್ತವಾಗಿದೆ, ಪುರಾಣಕ್ಕೆ ಅನೇಕ ರೀತಿಯ ನಿರ್ವಚನಗಳಿದ್ದಾವೆ. ಪುರಾಣ ಅಂದರೆ ಏನು ಅಂತ ಈ ಹಿಂದಿನ ಅನೇಕ ಪ್ರವಚನಗಳಲ್ಲಿ ಪುರಾಣದ ನಿರ್ವಚನ ಬಂದಿದೆ. ಅದರಲ್ಲಿ ಪುರಾಣವೇ ಹೇಳಿದಂತಹ ಒಂದು ಪುರಾಣದ ನಿರ್ವಚನ ಇದೆ. ಯಸ್ಮಾತ್ ಪುರಾಹ್ಯಭೂಚೈತತ್ ಪುರಾಣಂ ತೇನ ಕಥ್ಯತೆ. ಯಾಕೆ ಪುರಾಣ ಅಂತಂದರೆ ಯಸ್ಮಾತ್ ಪುರಾ ಅಭೂತ್, ಯಾವ ಕಾರಣದಿಂದ ಹಿಂದೆ ಇದು ಇತ್ತೋ ಆದ್ದರಿಂದ ಇದು ಪುರಾಣ. ಅಂದರೆ ಹಿಂದೆ ಇದ್ದದ್ದನ್ನೇ ಪುರಾಣ ಹೇಳ್ತಾ ಇದೆ ಹೊರತು ಇಲ್ಲದೇ ಇರುವಂತಹ ಸಂಗತಿಯನ್ನು ಪುರಾಣ ಹೇಳ್ತಾ ಇರೋದಲ್ಲ ಅಂತಾಯಿತು. ಆದ್ದರಿಂದ ಪುರಾಣ ಅದು ಪ್ರಮಾಣವೇ ಆಗಿದೆ. ಯಾವುದೋ ಒಂದು ಇಲ್ಲ ಸಲ್ಲದ ಕಥೆಗಳನ್ನು, ಅಥವಾ ಇನ್ನು ಕೆಲವರು ಹೇಳುವುದಿದೆ, ಒಂದು ಪ್ರಸಿದ್ಧವಾದಂತಹ ವಾಕ್ಯ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ. ವೇದಕ್ಕೆ ಅರ್ಥ ಮಾಡಬೇಕಿದ್ರೂ ಕೂಡ ಇತಿಹಾಸ ಪುರಾಣಗಳ ವಿರೋಧ ಬಾರದಂತೆ ಅದರ ಸಹಾಯವನ್ನು ಸ್ವೀಕಾರ ಮಾಡಿ ವೇದಗಳಿಗೆ ಅರ್ಥ ಹೇಳಬೇಕು. ಅದಕ್ಕೇನು ಅರ್ಥ ಹೇಳ್ತಾರೆ ಅಂತಂದರೆ, ಈ ಮಾತಿಗೆ ಅದು ಹಾಗೆಲ್ಲ, ಪುರಾಣದಲ್ಲಿ ಕಥೆಗಳು ಬರುವಂಥದ್ದು, ಆ ಕಥೆಗಳನ್ನು ಸ್ವೀಕರಿಸಿ ಮಕ್ಕಳಿಗೆ ನೀತಿಯನ್ನು ಬೋಧಿಸಬೇಕು. ಅಂದರೆ ಪುರಾಣ ಒಂದು ನೀತಿ ಕಥೆಗಳ ಸಮೂಹ ಅಂತಾಯಿತು, ಅದಕ್ಕೆ ಯಥಾರ್ಥತೆ ಬೇಕಾಗಿಲ್ಲ ಅಂತಾಯಿತು. ಆದರೆ ಯದ್ಯಪಿ ಪುರಾಣದಲ್ಲೇ ವೇದವ್ಯಾಸರೇ ಹೇಳಿದ್ದು ಅಭೂತ್ ಏತತ್ ಯಸ್ಮಾತ್ ಪುರಾಖ್ಯಭೂತ್ ಏತತ್, ಹಿಂದೆ ಇದ್ದದ್ದನ್ನೇ ಇದು ಹೇಳ್ತಾ ಇದೆ, ಆದ್ದರಿಂದ ಇದನ್ನು ಪುರಾಣ ಅಂತ ಕರೀತಾ ಇದ್ದಾರೆ. ಆದ್ದರಿಂದ ಪುರಾಣ ಅದು ಪ್ರಮಾಣವೇ, ಯಥಾರ್ಥವೇ. ಆದ್ದರಿಂದಲೇ ಪುರಾಣಕ್ಕೆ ಯಾವ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಇದನ್ನು ಪೌರುಷೇಯ ವೇದ ಅಂತ ಕರೆದು ಬಿಟ್ರು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ವೇದಕ್ಕೆ ಇದು ಉಪಕಾರಿ ಅಂತ ಹೇಗೆ ಹೇಳಿದ್ದಾರೋ ಅದೇ ರೀತಿಯಾಗಿ ಇದಕ್ಕೆ 5ನೇ ವೇದದ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ವೇದವು ಹೇಗೆ ಪ್ರಮಾಣವೋ ಅದೇ ರೀತಿಯಾಗಿ ಪುರಾಣಗಳು ಕೂಡ. ವೇದದಲ್ಲಿ ಹೇಗೆ ಅನೇಕ ಸಂಗತಿಗಳನ್ನು, ತತ್ವಶಾಸ್ತ್ರವನ್ನು, ಕರ್ಮಶಾಸ್ತ್ರವನ್ನು ಹೇಳ್ತಾರೆ, ಅದೇ ರೀತಿಯಾಗಿ ಪುರಾಣ ಕೇವಲ ಕಥೆಗೆ ಬಂದದ್ದಲ್ಲ. ಇಲ್ಲಿ ಅನೇಕ ಧರ್ಮಾಚರಣೆಯನ್ನು ಹೇಳ್ತಾರೆ. ಶ್ರದ್ಧೆ ಇರಬಹುದು, ಅಥವಾ ನಿತ್ಯದ ಸಾದಾಚಾರಗಳು, ವ್ರತೋಪವಾಸಾದಿಗಳು, ಇದನ್ನೆಲ್ಲ, ಇನ್ನು ಸಂಧ್ಯಾವಂದನಾದಿ ವೈದಿಕ ಕರ್ಮಗಳು, ಇದನ್ನೆಲ್ಲ ಪುರಾಣ ಹೇಳ್ತಾ ಇದೆ. ಆದ್ದರಿಂದ ಕೇವಲ ಇದು ಕಥೆಗೆ ಸೀಮಿತ ಅಲ್ಲ, ಇದು ಧರ್ಮವನ್ನು ಬೋಧಿಸುವಲ್ಲೂ ಕೂಡ ಇದೆ, ಜ್ಞಾನವನ್ನು ಬೋಧಿಸುವಲ್ಲೂ ಕೂಡ ಪುರಾಣ ಅತ್ಯಂತ ಉಪಯುಕ್ತವಾಗಿದೆ. ಇಂತಹ ಪುರಾಣದಲ್ಲಿ ನಾವು ಸ್ಕಾಂದ ಪುರಾಣವನ್ನು ನೋಡಬೇಕಾದದ್ದು. ಸ್ಕಾಂದ ಪುರಾಣ ಈಗಾಗಲೇ ಹೇಳಿದಂತೆ ಪುರಾಣಗಳಲ್ಲಿ ಅತ್ಯಂತ ಬೃಹತ್ತಾದಂತಹ ಪುರಾಣ. ನಾವಿವತ್ತು ನೋಡುವಂತಹ ಪುರಾಣದಲ್ಲಿ ನೇರವಾಗಿ ಉಳಿದ ಪುರಾಣಗಳನ್ನು ನೋಡುವುದಾದರೆ, ನಾರದರಿಗೆ ಉಪದೇಶ ಕೊಟ್ಟದ್ದು ಅದು ನಾರದ, ಅಥವಾ ಮತ್ಸ್ಯ ಹೇಳಿದ್ದು ಮತ್ಸ್ಯ ಈ ರೀತಿಯಾಗಿದ್ದರೆ, ಹಾಗಾದರೆ ಸ್ಕಂದ ಪುರಾಣ ಅಂತ ಯಾಕೆ ಹೆಸರು ಬಂತು? ಯಾಕೆ ಇದನ್ನು ಸ್ಕಂದ ಪುರಾಣ ಅಂತ ಕರಿಬೇಕು? ಹಾಗಾದರೆ ಇದು ಸ್ಕಂದನಿಗೆ ಉಪದೇಶ ಕೊಟ್ಟದ್ದಿರಬಹುದು, ಅಥವಾ ಸ್ಕಂದ ಯಾರಿಗಾದರೂ ಹೇಳಿದ್ದಿರ್ಬೋದು ಅಂತ ನಾವು ಪುರಾಣದ ಪುಟಗಳನ್ನು ತೆರೆಯಲಿಕ್ಕೆ ಹೋದರೆ, ಈ ಪುರಾಣದ ಆದಿಯಲ್ಲಿ ಸ್ಕಂದ ಉಪದೇಶ ಕೊಡುವುದಾಗಲಿ ಅಥವಾ ಅವನು ಸ್ವೀಕಾರ ಮಾಡುವಂತಹ ಸಂಗತಿ ಆಗಲಿಲ್ಲ. ಆದರೆ ಈ ಹಿಂದೆ ನಾವು ನೋಡಿದಂತೆ ಪುರಾಣಗಳ ದೊಡ್ಡದಾದಂತಹ ಪಟ್ಟಿಯನ್ನು ನಾರದ ಪುರಾಣ ಕೊಟ್ಟಿದೆ. ಪುರಾಣಗಳ ಅನುಕ್ರಮಣಿಕೆ, ಇದು ಇಂಡೆಕ್ಸ್, ಯಾವ ಪುರಾಣದಲ್ಲಿ ಏನೇನಿದೆ, ಯಾರು ಹೇಳಿದ್ದು ಅಂತ. ಅಲ್ಲಿ ಈ ಸ್ಕಂದ ಪುರಾಣದ ಬಗ್ಗೆ ಹೇಳ್ತಾರೆ. ಯತ್ರ ಮಾಹೇಶ್ವರಾನ್ ಧರ್ಮಾನ್ ಅಧಿಕೃತ್ಯ ಚ ಷಣ್ಮುಖಃ.
ಮಾಹೇಶ್ವರಾನ್ ಧರ್ಮಾನ್, ಮಹೇಶ್ವರನ ಧರ್ಮಗಳನ್ನು, ಮಹೇಶ್ವರ ಅಂದರೆ ಶಂಕರ, ರುದ್ರ, ಅವನ ಧರ್ಮಗಳನ್ನು, ಅವನ ಚರಿತೆಗಳನ್ನು, ಮತ್ತು ಅವನ ಉಪಾಸನೆಯ ಆರಾಧನೆಯ ಪದ್ಧತಿಗಳನ್ನು, ಅವನ ಆರಾಧನೆಯನ್ನು ಮಾಡಿ ಸಾಧಕರಾದವರು ಯಾರಿದ್ದಾರೆ, ಅವರ ಸಾಧನೆಯ ದೊಡ್ಡತನ ಏನು, ಮಹೇಶ್ವರನ ಉಪಾಸನೆಯಿಂದ ಎಂತೆಂತಹ ಪ್ರಯೋಜನವನ್ನು ಯಾರ್ಯಾರು ಪಡ್ಕೊಂಡಿದ್ದಾರೆ, ಸಿದ್ಧಿಯನ್ನು ಸಂಪಾದನೆ ಮಾಡಿದ್ದಾರೆ, ಈ ರೀತಿಯಾಗಿ ಮಾಹೇಶ್ವರಾನ್ ಧರ್ಮಾನ್. ರುದ್ರನಿಗೆ ಸಂಬಂಧಪಟ್ಟಂತಹ ಕರ್ಮಕಾಂಡಗಳನ್ನೆಲ್ಲ ಅಧಿಕೃತ್ಯ ಚ ಷಣ್ಮುಖ ಉಪದೇಶ ಕೊಟ್ಟದ್ರಿಂದ ಇದನ್ನು ಸ್ಕಂದ ಪುರಾಣ ಅಂತ ಕರೆದರು. ಷಣ್ಮುಖ ಅಂದರೆ ಸ್ಕಂದ, ಆದ್ದರಿಂದ ಇದು ಸ್ಕಂದ ಪುರಾಣ. ಕಲ್ಪೆ ತತ್ಪುರುಷೇ ವೃತ್ತಂ ಚರಿತೈ ಉಪಬೃಂಹಿತಂ ಸ್ಕಾಂದಂ ನಾಮ ಪುರಾಣಂ ವೈ ತದೇಕಾಶೀತಿ ಗದ್ಯತೆ. ಇದನ್ನು ಸ್ಕಂದ ಪುರಾಣ ಅಂತ ಕರೆದರು. ಚರಿತೈ ಉಪಬೃಂಹಿತಂ, ಅನೇಕ ಚರಿತ್ರೆಗಳು, ವೃತ್ತಂ ಇದು ನಡೆದದ್ದಂತಲೇ ಹೇಳ್ತಾ ಹೊರತು ಇಲ್ಲದೇ ಇರುವಂತಹದ್ದನ್ನು ಪುರಾಣ ಹೇಳ್ತಾ ಇಲ್ಲ. ವೃತ್ತಂ ಚರಿತೈ ಉಪಬೃಂಹಿತಂ ಸ್ಕಾಂದಂ ನಾಮ ಪುರಾಣಂ ವೈ ತದ್ ಏಕಾಶೀತಿ ಗದ್ಯತೆ. ಒಟ್ಟು ಎಷ್ಟು ಅಂತಂದರೆ 81,000 ಈ ಸ್ಕಂದ ಪುರಾಣದ ಶ್ಲೋಕಗಳ ಪರಿಮಾಣ. ಸಹಸ್ರಾಣಿ ಶತಂಚೈಕಂ ಇತಿ ಮರ್ತ್ಯೇಷು ಗದ್ಯತೆ. ಇದು ಅಧ್ಯಾಯಗಳಲ್ಲಿ ವಿಭಾಗ ಮಾಡುವುದಾದರೆ 1,100 ಅಧ್ಯಾಯಗಳು, 101 ಅಧ್ಯಾಯ. ಸ್ಕಂದಂತು ಸಪ್ತದಾ ಭಿನ್ನಂ ವೇದವ್ಯಾಸೇನ ಧೀಮತ ಎಂಬುದಾಗಿ ವೇದವ್ಯಾಸರೇ ಈ ಪುರಾಣವನ್ನು ವಿಭಾಗ ಮಾಡಿಕೊಡುವಾಗ 7 ಕಾಂಡಗಳನ್ನಾಗಿ ವಿಭಾಗ ಮಾಡಿಕೊಟ್ಟಿದ್ದಾರೆ ಅಂತ ಸ್ಕಂದ ಪುರಾಣದ ಬಗ್ಗೆ ಹೇಳ್ತಾರೆ. ಸ್ಕಂದ ಪುರಾಣವನ್ನಿಲ್ಲಿ ಮಾಹೇಶ್ವರಾನ್ ಧರ್ಮಾನ್, ಶಂಕರನ ಕುರಿತಾಗಿ ಹೇಳುವಂತಹ ಪುರಾಣ ಅಂತ ಹೇಳಿದ್ದಾರೆ. ಹೌದು, ಪುರಾಣಗಳನ್ನು ಪ್ರಧಾನವಾಗಿ 3 ಭಾಗ ಮಾಡಿದ್ದಿದೆ. ವೈಷ್ಣವ ಪುರಾಣ, ಶೈವ ಪುರಾಣ, ಬ್ರಾಹ್ಮ ಪುರಾಣ, ಇನ್ನು ಸೌರ ಪುರಾಣ ಇತ್ಯಾದಿ ವಿಭಾಗವೂ ಇದೆ. ಅಂದರೆ ಕೆಲವು ಪುರಾಣಗಳು ವಿಷ್ಣುವಿನ ಧರ್ಮಗಳನ್ನು, ಕೆಲವು ಪುರಾಣಗಳು ಶಿವನ ಧರ್ಮಗಳನ್ನು, ಕೆಲವು ಬ್ರಹ್ಮನ, ಕೆಲವು ಶಕ್ತಿಯ. ಹಾಗಾದರೆ ಈ ಪುರಾಣಗಳಿಗೆ ಒಂದು ನಿರ್ದಿಷ್ಟ ವಿಷಯ ಇಲ್ಲ. ಒಂದೊಂದು ಪುರಾಣ ಒಬ್ಬೊಬ್ಬರನ್ನು ಹೇಳುತ್ತದೆ. ಅನೇಕ ಮಂದಿಯ ಪ್ರಶ್ನೆ ಇದೇ ಇರ್ತದೆ. ಅಲ್ಲ, ಕೆಲವು ಪುರಾಣ ವಿಷ್ಣುವನ್ನೇ ಸರ್ವೋತ್ತಮ ಅಂತ ಹೇಳಿ, ಅವನ ಚರಿತ್ರೆಗಳನ್ನೇ ಹೇಳಿ ಅವನನ್ನೇ ಉಪಾಸನೆ ಮಾಡಬೇಕು, ಅವನಿಗಿಂತ ದೊಡ್ಡದಾದಂತಹ ವ್ಯಕ್ತಿ ಅಥವಾ ಅವನ ಭಕ್ತರಿಗಿಂತ ದೊಡ್ಡದಾದಂತಹ ವ್ಯಕ್ತಿ ಬೇರೆ ಇಲ್ಲ ಅಂತ ಹೇಳಿದರೆ, ಶೈವ ಪುರಾಣಗಳು ಇನ್ನೊಂದು ರೀತಿ ಹೇಳ್ತಾ ಇದ್ದಾವೆ. ಶಿವನೇ ದೊಡ್ಡವ, ಅವನ ಭಕ್ತರೇ ಶ್ರೇಷ್ಠರು, ಅವನಿಂದಲೇ ಮೋಕ್ಷ. ಇನ್ನು ಕೆಲವು ಕಡೆ ಶಕ್ತಿಯಿಂದಲೇ ಅಥವಾ ಬ್ರಹ್ಮನಿಂದಲೇ, ಸುಬ್ರಹ್ಮಣ್ಯನಿಂದಲೇ. ಹಾಗಾದರೆ ಏನಿದು? ಪುರಾಣವನ್ನು ಬರೆದವರು ಎಲ್ಲವೂ ವೇದವ್ಯಾಸರೇ ಅಂತಾದರೆ ಒಂದೇ ವ್ಯಕ್ತಿಯ ಅಭಿಪ್ರಾಯ ಬೇರೆ ಬೇರೆ ಹೇಗೆ ಇರಲಿಕ್ಕೆ ಸಾಧ್ಯ? ಒಬ್ಬನೇ ವ್ಯಕ್ತಿ ಒಮ್ಮೆ ವಿಷ್ಣು ಸರ್ವೋತ್ತಮ, ಅವನ ಉಪಾಸನೆಯನ್ನು ಮಾಡಬೇಕು, ಅವನಿಂದಲೇ ಮೋಕ್ಷ, ಅವನೇ ಜಗತ್ತಿನ ಸೃಷ್ಟಿಯಾದಿಗಳಿಗೆ ಕಾರಣ. ಮತ್ತೊಮ್ಮೆ ಅದೇ ವ್ಯಕ್ತಿ ಶಂಕರನೇ ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯನೋ, ಅಥವಾ ಆದಿಶಕ್ತಿಯೇ ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯನೋ, ಅಥವಾ ಗಣಪತಿಯೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಿಕ್ಕೆ ಸಾಧ್ಯನೋ? ಬಹಳ ವಿಚಿತ್ರವಾದ ಸಂಗತಿ. ಅನೇಕ ಮಂದಿಗೆ ಈ ಕಾರಣದಿಂದಲೇ ಪುರಾಣಕ್ಕೆ ಪ್ರಾಮಾಣ್ಯ ಇಲ್ಲ, ಅದು ಕೇವಲ ಕಥೆಯನ್ನು ಹೇಳುವಂಥದ್ದು ಎಂಬ ಭಾವನೆ. ಹಾಗಾದರೆ ಯಾಕೆ ಒಬ್ಬನೇ ವ್ಯಕ್ತಿ ಈ ರೀತಿಯಾಗಿ ಮಾಡಲಿಕ್ಕೆ ಏನು ಕಾರಣ?